ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಯಾಗಲು ಸರ್ಕಾರ ಕಂಡ ಮಹತ್ವಾಕಾಂಕ್ಷೆಯ ಕನಸು ಸಂಪೂರ್ಣವಾಗಬೇಕಾದರೆ ತಾಲೂಕಿನ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಪ್ರಾಮಾಣಿಕ ಸೇವೆ ಅಗತ್ಯವಾದದ್ದು. ಅಧಿಕಾರಿಗಳು ಯಾರಿಗೂ ಹೆದರದೆ ಶಿಸ್ತಿನಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಮಸ್ಕಿಯ ಶಾಸಕ ಆರ್. ಬಸನಗೌಡ ತುರಿಹಾಳ್ ಅಧಿಕಾರಿಗಳಿಗೆ ಕಿವಿಮಾತನ್ನು ಹೇಳಿದರು. ಸೋಮವಾರ ಬೆಳಗ್ಗೆ ಮಸ್ಕಿಯ ತಾಲೂಕಾ ಪಂಚಾಯಿತಿಯ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕಾ ಪಂಚಾಯಿತಿಗಳ ಸಂಯುಕ್ತಾಶ್ರಯದಲ್ಲಿ ಜುಲೈ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 30ರ ತನಕ ನಡೆಯಲಿರುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಸಂಪೂರ್ಣತಾ ಅಭಿಯಾನದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಮಸ್ಕಿ 3 ತಾಲೂಕುಗಳ ಕೆಲವು ಗ್ರಾಮಗಳು ಸೇರಿ ನೂತನ ತಾಲೂಕಾಗಿ ಹೊರಹೊಮ್ಮಿದೆ. ಇನ್ನೂ ಪೂರ್ಣ ಪ್ರಮಾಣದ ಇಲಾಖಾವಾರು ಕಾರ್ಯಾಲಯಗಳು ಮಸ್ಕಿಯಲ್ಲಿ ಕಾರ್ಯಾರಂಭ ಮಾಡಿಲ್ಲ. ಅದಕ್ಕಾಗಿ ಆಯಾ ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಗ್ರಾಮಗಳ ಇಲಾಖಾವಾರು ಅಧಿಕಾರಿಗಳು ಸ್ವಂತ ಇಚ್ಛೆಯಿಂದ ವಿಶೇಷ ಕಾಳಜಿ ವಹಿಸಿ ಕಾರ್ಯನಿರ್ವಹಿಸಿದರೆ ಸರ್ಕಾರದ ಕನಸು ನನಸಾಗುತ್ತದೆಂದು ಭರವಸೆ ವ್ಯಕ್ತಪಡಿಸಿದರು. ಕಳೆದ ವರ್ಷದ ಡಿಸೆಂಬರ್ ಮಾಹೆಯಲ್ಲಿ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮದಲ್ಲಿ ತೋರಿದ ಸುಧಾರಣೆಗಾಗಿ ಮಸ್ಕಿ ತಾಲೂಕು ದಕ್ಷಿಣ ಭಾರತದಲ್ಲಿಯೇ ಪ್ರಥಮ ಸ್ಥಾನ ಪಡೆದ 1.5 ಕೋಟಿ ಹಣವನ್ನು ಸಹಾಯಧನದ ರೀತಿಯಲ್ಲಿ ನೀಡಿತ್ತು. ಆರೋಗ್ಯ ಮತ್ತು ಪೋಷಣೆ, ಅಪೌಷ್ಟಿಕತೆ ನಿವಾರಣೆ, ಶಿಕ್ಷಣ, ಕೃಷಿ ಮತ್ತು ಸಂಬಂಧಿತ ಸೇವೆಗಳು ಸೇರಿದಂತೆ 5 ವಲಯಗಳಲ್ಲಿ 40 ಸೂಚಕಗಳು ಇದ್ದು ಇದರ ಸಂಪೂರ್ಣ ಪ್ರಗತಿ ವರದಿಯನ್ನು ಎಬಿಪಿ ಅಡಿ ಇರುವ 500 ಮಹತ್ವಾಕಾಂಕ್ಷಿ ತಾಲೂಕುಗಳು ನೀತಿ ಆಯೋಗಕ್ಕೆ ವರದಿ ಸಲ್ಲಿಸಿದ್ದವು. ಅದರಲ್ಲಿ ಮಸ್ಕಿ ತಾಲೂಕು ಸಿದ್ಧಪಡಿಸಿದ SWTP ಮಾದರಿ ಅರ್ಜಿಯಲ್ಲಿ ತಾಲೂಕಿನಲ್ಲಿ ಆರೋಗ್ಯ, ಅಪೌಷ್ಟಿಕತೆ ನಿವಾರಣೆ, ಕೃಷಿ ಸಂಬಂಧಿಸಿದ ಚಟುವಟಿಕೆಗಳ ಬಗ್ಗೆ ಮಸ್ಕಿ ತಾಲೂಕಾ ಪಂಚಾಯತ್ ನೀಡಿದ ವರದಿಯನ್ನು ನೀತಿ ಆಯೋಗ ಪ್ರಶಂಸಿಸಿ ದಕ್ಷಿಣ ಭಾರತದಲ್ಲಿಯೇ ಪ್ರಥಮ ಸ್ಥಾನವನ್ನು ನೀಡಿತ್ತು. ಹೀಗಾಗಿ ಅದರ ಭಾಗವೆಂಬಂತೆ ಮಹತ್ವಾಕಾಂಕ್ಷಿ ಯೋಜನೆಯ ಅಡಿಯಲ್ಲಿ ಸಂಪೂರ್ಣತಾ ಅಭಿಯಾನವನ್ನು ಜಿಲ್ಲೆಯ ಸಿರವಾರ್ ಮತ್ತು ಮಸ್ಕಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಸಂಗೀತ ಶಿಕ್ಷಕರಾದ ಗಿರಿಧರ್ ಮತ್ತು ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆ ಮತ್ತು ನಾಡಗೀತೆ ಹಾಡುವ ಮೂಲಕ ಆರಂಭಿಸಿದರು. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಬೆಂಗಳೂರಿನ ಅಧ್ಯಕ್ಷರೂ ಆಗಿರುವ ಆರ್. ಬಸನಗೌಡ ತುರಿಹಾಳ್ರವರು ಉದ್ಘಾಟನೆ ಮಾಡುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಮಸ್ಕಿ ತಾಲೂಕಾ ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾಗಿರುವ ಸೋಮನಗೌಡ ಪಾಟೀಲ್ರವರು ಸ್ವಾಗತಿಸಿದರೆ, ಮಸ್ಕಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವ ಉಮೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕರಾಗಿರುವ ಶಿವಾನಂದ ರೆಡ್ಡಿ ಅವರು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಮಸ್ಕಿ ತಾಲೂಕಾ ಪಂಚಾಯಿತಿಯ ಎಬಿಪಿ ಫೆಲೋ ಅಶೋಕ್ ಮಡ್ಡಿಕರ್ ಅವರು ವಂದಿಸಿದರು. ತಾಲೂಕಾ ಆರೋಗ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಅಮರೀಶ್ ಪಾಟೀಲ್ರವರು ಮಾನವನ ಆರೋಗ್ಯದ ಮೇಲೆ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ ಬೀರುವ ದುಷ್ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳು ಎನ್ನುವ ವಿಷಯವಾಗಿ ಉಪನ್ಯಾಸ ನೀಡಿದರು. ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಪ್ರಾಣೇಶ್ ಜೋಶಿ ಗರ್ಭಿಣಿಯರಲ್ಲಿ ಪ್ರಸವ ಪೂರ್ವ ಆರೈಕೆಯ ಬಗ್ಗೆ ತಿಳಿಸಿದರು. ಬಳಗಾನೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾಗಿರುವ ಡಾಕ್ಟರ್ ದಾವಲ್ಸಾಬ್ ಮುದ್ದಾಪೂರು ಗರ್ಭಿಣಿಯರ ಪೌಷ್ಟಿಕ ಆಹಾರ ಕ್ರಮಗಳು ಎನ್ನುವ ವಿಷಯವಾಗಿ ಉಪನ್ಯಾಸ ನೀಡಿದರು. ಪುರಸಭೆಯ ಸಮುದಾಯ ಸಂಘಟನಾಧಿಕಾರಿಗಳಾಗಿರುವ ಜಿ. ನಾಗರಾಜ್ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸುತ್ತನಿಧಿ ಎನ್ನುವ ವಿಷಯವಾಗಿ ಉಪನ್ಯಾಸ ನೀಡಿದರು. ಲಿಂಗಸುಗೂರಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ನಾಗರತ್ನ ಎಚ್. ಹುಲಕೋಟೆಯವರು ಮಣ್ಣು ಪರೀಕ್ಷೆಯ ಉಪಯೋಗಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ ಇಲಾಖಾವಾರು ಫಲಾನುಭವಿಗಳಿಗೆ ಸೌಲಭ್ಯಗಳಾದ ತಾಯಿ ಕಾರ್ಡ್ ವಿತರಣೆ, ಪೌಷ್ಟಿಕ ಸಸಿಗಳ ವಿತರಣೆ, ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಶುಚಿ ಪ್ಯಾಡ್ ವಿತರಣೆ, ಮಣ್ಣಿನ ಆರೋಗ್ಯ ತಪಾಸಣಾ ಕಾರ್ಡ್ಗಳ ವಿತರಣೆ, ಸುತ್ತನಿಧಿ ಚೆಕ್ಗಳ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಶೋಕ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ತುರಿಹಾಳ್, ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಬಸಪ್ಪ ತನಿಖೇದಾರ್, NRLM ಮತ್ತು NULMನ ಜಿಲ್ಲಾ ಉಪ ವ್ಯವಸ್ಥಾಪಕರಾಗಿರುವ ವಿಜಯಕುಮಾರ್ ಪಿ ಆಗಮಿಸಿದ್ದರೆ, ಅತಿಥಿಗಳಾಗಿ ಮಸ್ಕಿ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರುವ ನರಸರೆಡ್ಡಿ, ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾಗಿರುವ ಮಲ್ಲೇಶ್ ರವರು ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಸ್ವತಃ ತಾವೇ ಮಾಡಿದ ಖಾದ್ಯಗಳ ಮತ್ತು ವಸ್ತುಗಳ ಪ್ರದರ್ಶನ ಮಾಡಿದರು. ನಾಡಹಬ್ಬದಂತೆ ಸಡಗರದಿಂದ ಚಾಲನೆಗೊಂಡ ಈ ಸಂಪೂರ್ಣತಾ ಅಭಿಯಾನ ಸೆಪ್ಟೆಂಬರ್ 30ರ ತನಕ ಆಯಾ ಗ್ರಾಮ, ಪಟ್ಟಣ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಡೆಯಲಿದೆ. ನಮ್ಮ ತಾಲೂಕಾ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಧಾರಣೆ ಆಗಬೇಕಂದ್ರೆ ಆಡಳಿತವನ್ನು ನಡೆಸ್ತಕ್ಕಂಥ ಅಧಿಕಾರಿ ವರ್ಗ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ನಾವೆಲ್ಲರೂ ಕೂಡ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ.
ಇವತ್ತು ಸರ್ಕಾರ ಎಷ್ಟೇ ಹಣವನ್ನು ಕೊಟ್ಟರು ಕೂಡ, ಎಷ್ಟೇ ಇಲಾಖೆಗಳಿಗೆ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾವೇ ಇದ್ದೀವಿ, ತಾವಿದ್ದೀವಿ, ಆ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ನೆರವೇರಿಸಿಕೊಟ್ಟಾಗ ಮಾತ್ರ ಇವತ್ತು ಜನರಿಗೆ ಒಳ್ಳೆಯ ಒಂದು ಇದು ಕೊಡಲಿಕ್ಕೆ ಸಾಧ್ಯ ಆಗ್ತದೆ.